ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಮೇಡಮಿಗೆ ಮುದ್ದು ಕೊಡೋಕ್ಕೂ ಮೊದಲು ಮೇಡಮ್ ಫೋಟೋ ತಕೊಂಡು ತಾಲಿ ಮಾಡು. ಹಂಗಂತೀಯ? ಬಸೋ 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 ಇಲ್ಲಿ ನೋಡಿ ಇಲ್ಲಿ. ಮತ್ತೆ ನಾನು ಮೊದಲೆಲ್ಲ ಗಂಟೆಗಟ್ಟಲೆ ನಿಂತವ ಕೂತ್ಕೊಂಡು ನಾನು ಬ್ರಹ್ಮಚಾರಿ ಆಂಜನೇಯನ ಭಕ್ತ ಅಂತೆಲ್ಲವ ಸ್ಯಾನೆ ಮಾತಾಡ್ಬಿಟ್ಟಿವ್ನಿ. ಆದರೆ ಈಗ ನಾನು ಮಾಡೋ ಕೆಲಸ ನೋಡ್ಬಿಟ್ಟು ನಾನು ನೋಡಿ ಆಡ್ಕೊಂಡು ನಗಕ್ಕಿಲ್ಲ ತಾನೇ? ಏನು ಆಡ್ಕೊಂಡು ನಕ್ಕೀರೆ? ಸರಿ ಬಿಡಿ, ಆಯಿತು. ನೀವು ಆಡ್ಕೊಂಡು ನಕ್ಕರೂ ಪರವಾಗಿಲ್ಲ. ನಂಗೆ ಇಲ್ಲಿ ಬಿಟ್ಟು ಬೇರೆ ಎಲ್ಲೂ ಒಂಟಿಯಾಗಿರೋ ಜಾಗ ಸಿಕ್ಕಕ್ಕಿಲ್ಲ. ಬಾಸೋ, ನನಗೆ ಮುದ್ದು ಕೊಡೋಕೆ ದಿಗ್ಲು ಅಂತ ಒದ್ದಾಡ್ತೀವಿ. ಮಧ್ಯದಲ್ಲಿ ನಿಮ್ದು ಬೇರೆ ಗಂಟೆ ಶಬ್ದ. ಸುಮ್ಕಿರಿ. ಹೆಂಗಪ್ಪ ಮುದ್ದು ಕೊಡೋದು? ಸ್ಯಾನೆ ದಿಗ್ಲೈತೈತೆ. ಹಾಂ, ಒಳ್ಳೆ ಐಡಿಯಾ ಬಂತು. ನಮ್ಮವ್ರ ಕಣ್ಣು ಮುಚ್ಚಿಬಿಟ್ಟು ಕೆನ್ನೆಗೆ ಮುಚ್ಕೊಟ್ಬಿಡ್ತೀನಿ. ಬಸ್ಸು, ಇದೇನಿದೆ ಕೆಟ್ಟ ಅಭ್ಯಾಸ? ಅಲ್ಲ, ನಂಗೆ ಮುತ್ಕೊಡಕ್ಕಾಯ್ತಲ್ಲ ಅಂತ ನಾಚಿಕೆ ಬಿದ್ದೀವ್ನಿ. ನೀವು ಬೇರೆ ನೋಡಿದ್ರೆ ನಂಗಿನ್ನ ನಾಚಿಕೆ ಹಾಕಿಲ್ವೇ? ತಿರಿಕಳಿ ಆ ಕಡೆ. ತಿರಿಕಳಿ ಅಂದೆ. ಸರ್ದವ, ಲೇ ರಾಮ, ನೀನೇನ್ಲ ಇಲ್ಲಿ? ಸರ್ದವ, ಅದು ವಾಸ್ತವ ಮಾತಾಡ್ತಿದ್ದೆ. ಬಾಸು, ಏ ರಾಮ, ಬಾಸ್ ಇಲ್ಲ ಅಂತ ಹೇಳ್ತಾವ್ರೆ. ಬಾಸು, ಶಾರದವ ಅಂತ ಸುಳ್ಳು ಹೇಳ್ತೀರಾ? ಶಾರದವ, ಬಾಸು ಬತ್ತಾ ನಿಂತರ ಸ್ಯಾನೆ ಚೇಷ್ಟೆ ಕಲ್ತ್ಕೋತವ್ರೆ. ಲೇ ರಾಮ, ನೀನು ಇಲ್ಲಿಗೆ ಬತ್ತಿ ಅಂತ ಗೊತ್ತಿದ್ರೆ ಬಾಸಿಗೆ ನಾನೇ ನಿನ್ನ ಕೈಲೇ ತಿಂಡಿ ಕಟ್ ಕಳಿಸ್ತಿದ್ದೆ. ಸರಿ, ಈಗ ನೀ ಬಂದಿದೆಯಲ್ಲ, ಕೊಡು. ಏ ರಾಮ, ಅದೇನದು? ಏನು ಸರ್ದವ? ಎಲ್ಲಿ ಎಲ್ಲಿ? ಏನು ಇಲ್ವೇ ಇಲ್ಲ. ಏ ರಾಮ, ಏನೋ ಮಾಡ್ಕೊಂಡಿದ್ಯಾ, ತೋರಿಸ್ಲಾ? ಏನ ಸರ್ದವ, ನೀನು ಬಾಸಿಗೆ ಮೊದಲು ತಿಂಡಿ ಕೊಡು, ನಾನು ಬರ್ತೀನಿ. ಏ ರಾಮ, ನಿಂಗೆ ತಿಂಡಿ? ನಂಗೆ ಬೇಡ, ನಂದು ಆಯಿತು. ಇದೇನು ಬಾಸು ಹಿಂಗುಂಟದ? ಮಾಡೋದೆಲ್ಲ ಇವನು, ಆಮ್ಯಾಕೆ ಚೇಷ್ಟೆ ನಂದು ನಿಂದು ಅಂತ ಹೇಳ್ತಾನೆ. ಅಶೋಕ್, ಏನು ಮಾಡ್ತಿದ್ದೀರಾ? ಹಾಂ ನಂದಿ, ಅವತ್ತು ನಾನು ನಿಂಗೆ ಏನೂ ಹೇಳಿದೆ, ಏನೋ ಮಾಡ್ತಿದ್ದೆ ಅಂದ್ಕೊಂಡಿದ್ದಲ್ಲ. ನೋಡು, ನನ್ನ ಬಿಸ್ನೆಸ್ಸಿಗೆ ಆಲ್ಮೋಸ್ಟ್ ಎಲ್ಲ ರೆಡಿಯಾಗಿದೆ. ನಾನು ಈ ಫಾರ್ಮ್ ಫಿಲಪ್ ಮಾಡಿ ಡಾಕ್ಯುಮೆಂಟ್ ಕೊಟ್ಟರೆ ಸಾಕು. ಓಹೋ,
ಎಲ್ಲ ರೆಡಿ ಆಗೋಯ್ತಾ? ಹಾಂ, ಡಾಕ್ಯುಮೆಂಟ್ಸ್ ಇದ್ರೆ ಸಾಕಾ? ದುಡ್ಡಿಗೇನು ಮಾಡ್ತೀರಾ? ನಂದಿ, ದುಡ್ಡಿಲ್ಲದೆ ಬಿಸ್ನೆಸ್ ಶುರು ಮಾಡೋಕ್ಕಾಗತ್ತಾ? ಅದನ್ನೇ ನಾನು ಕೇಳ್ತಿರೋದು ಅಶೋಕ್. ದುಡ್ಡಿಗೆ ಏನು ಮಾಡ್ತೀರಾ ಅಂತ. ಆಗಲೇ ಅದಕ್ಕೆ ಕೊಟ್ಟಿದ್ದಾರೆ. ಓ, ಅವಳಾ? ಜಾನಕಿ ಅವ್ರು ದುಡ್ಡು ಕೊಟ್ರಾ? ವೆರಿ ಗುಡ್. ನೀವು ಯಾವ ಬಿಸ್ನೆಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಮಿಸ್ಟರ್ ಅಶೋಕ್? ಕೋಳಿ ಬಿಸ್ನೆಸ್. ಏನು? ಕೋಳಿ, ಕೋಳಿ ಕಣೆ. ಕೋಳಿ ಬಿಸ್ನೆಸ್ಸಾ? ಲೇ ಚಂದ್ರಿ, ಕೇಳಿಸ್ಕೊಂಡೇನೆ, ಕೋಳಿ ಬಿಸ್ನೆಸ್ ಅಂತೆ. ಅಲ್ಲ ಅಶೋಕ್, ನಿಮ್ಗೆ ಬೇರೆ ಯಾವ ಬಿಸ್ನೆಸ್ ಸಿಗ್ಲಿಲ್ವಾ? ಕೋಳಿ ಹಲೋ, ಕೂಲ್ ಡೌನ್. ನಮ್ಮ ದೇಶದ ನಾಟಿ ಕೋಳಿಗೆ ಫಾರಿನ್ನಲ್ಲಿ ಸಿಕ್ಕಾಪಟ್ಟೆ ಡಿಮಾಂಡ್ ಇದೆ, ಗೊತ್ತಾ? ಅಲ್ಲ, ನಿಮಗೆ ನಿಜವಾಗ್ಲೂ ಕೋಳಿ ಬಿಸ್ನೆಸ್ ಬಿಟ್ಟು ಬೇರೆ ಯಾವ ಬಿಸ್ನೆಸ್ಸು ಸಿಗ್ಲಿಲ್ವಾ? ನಗು. ಇನ್ನು 2 ತಿಂಗಳಲ್ಲಿ ನಮ್ಮ ಬಿಸ್ನೆಸ್ ಟಾಪ್ ಆಗಿ ಫಾರಿನರ್ಸ್ ಎಲ್ಲ ಮನೆಗೆ ಬರ್ತಾರಲ್ಲ, ಆಗ ಗೊತ್ತಾಗುತ್ತೆ ನಿನಗೆ. ಏನೇನು ಫಾರಿನರ್ಸು? ಅದು ಈ ಮನೆಗೆ? ಇನ್ನೂ ಏನೇನು ಕನ್ಸು ಕಟ್ಕೊಂಡಿದ್ದೀರಾ ಮಿಸ್ಟರ್ ಅಶೋಕ್? ಪಾಪ ಅಂತ ನಿನಗೆ ಹೇಳದ್ನಲ್ಲ, ನೀನು ಆಡ್ಕೊಂಡ್ರೆ ಏನಂತೆ? ನನಗೆ ಸಪೋರ್ಟ್ ಮಾಡೋದಕ್ಕೆ ಶ್ರೀಧರ್ ಇದ್ದಾನೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನದಕ್ಕೆ ನನಗೆ ಸಹಾಯ ಮಾಡ್ತಿದ್ದಾರೆ. ಅತ್ತಿಗೆ ನೀನು ಹೀಗೆ ಹುಚ್ಚಿ ಥರ ನಗ್ತಾ ಇರೋ. ನನಗೆ ಕೆಲಸ ಇದೆ, ಫಾರ್ಮ್ ಫಿಲ್ ಮಾಡಬೇಕು. ಅಕ್ಕ, ಏನೇ? ಅವ್ರು ಹೇಳ್ದಂಗೆ ಮಾಡಿಬಿಟ್ರೆ? ಹೇ, ಪೆದ್ದಿ ಇದ್ರೆ ಪೆದ್ದಿ ಕಣೆ ನೀನು. ಆ ಟೀಚರ್ನ ತುಂಬ ಬುದ್ಧಿವಂತೆ ಅಂತ ಅನ್ಕೊಂಡಿದ್ದೆ, ಆದರೆ ನೋಡು, ಕೋಳಿ ಬಿಸ್ನೆಸ್ಗೆ ದುಡ್ಡು ಕೊಡ್ತಿದ್ದಾಳೆ. ನೀವು ಏನೇ ಹೇಳಿ ಅಕ್ಕ, ಆ ಟೀಚರು ಸಾನೆ ಬುದ್ಧಿವಂತಲು. ಅಲ್ಲ ಅಕ್ಕ, ಅವಳು ಈಟೊಂದು ಧೈರ್ಯವಾಗಿ ಸಹಾಯ ಮಾಡಕ್ಕೆ ಒಪ್ಕೊಂಡವಳೆ ಅಂದರೆ ಏನಾನ ಯೋಚನೆ ಮಾಡೇ ಇರ್ತಾಳೆ. ಅದೇನು ಮಾಡ್ತಾಳೋ ನಾನು ನೋಡ್ತೀನಿ ಕಣೆ. ಎಲ್ಲಪ್ಪ ಹೋಗೋದು ಖಾಲಿ ಮಾಡೋಕೆ? ಹೊಲದ ಕಡೆ ಹೋದ್ರೆ ಮಂಜ ಇರ್ತಾನೆ, ಅವನ ಕಣ್ಣಿಗೆ ಏನಾರ ಬಿದ್ದರೆ ಅಷ್ಟೇ ಆಡ್ಕೊಂಬಿಡ್ತಾನೆ. ಹಾಂ, ಇಲ್ಲೇ ಎಲ್ಲಾರ ಜಾಗ ಹುಡ್ಕೊಮ್ಮ. ಹಾಂ, ಇದೇ ಸರಿಯಾದ ಜಾಗ.
ಲೇ ಬಡತವ ಏನ್ರಲ್ಲ ಮಾಡ್ತಿದ್ದೀರ ಅಲ್ಲಿ? ಬನ್ನಿ ಬನ್ನಿ ಬನ್ನಿ. ಬನ್ನಿ 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 ಬಡ್ಡಿವಾ. ಲೈ ಏನ್ರಲ್ಲ ಮಾಡ್ತಿದ್ರಿ ಅಲ್ಲಿ? 18 ವರ್ಷ ಆದ್ಮೇಲೆ ಯಾವ ಪಕ್ಷಕ್ಕೆ ಓಟ್ ಹಾಕ್ಮಂತ ಎಲ್ಲ ಪೆಲೇನ್ ಮಾಡ್ತಿದ್ದೋ ಅಲ್ವೇನ್ರಲ್ಲ? ಅಲ್ಲ ನಮ್ಗೆ ಸಿಹಿ ಕೊಡೋ ಪ್ರೋಗ್ರಾಮ್ ಯಾವತ್ತು ಅಂತ ತೀರ್ಮಾನ ಮಾಡಿದೆ. ಲೈ ಸುಮ್ಕೆ ನಡ್ರಲ್ಲ ತಾರ್ಲೆ ಬಡ್ಡಿವಾ. ಏನ್ರಲ್ಲ ಕೆಲಸ ನಿಮ್ಗೆ ಇಲ್ಲಿ? ಮೊದ್ಲು ಇಲ್ಲಿ ನೀನೇನ್ ಮಾಡ್ತಿದ್ಯಾ ಅಂತ ಹೇಳು ರಮಣ. ಬಡ್ಡಿ ಐಕ್ಳು ಬುಡಂಗ್ ಕಾಣ್ತಿಲ್ವಲ್ಲ. ನನ್ನ ದುಡ್ಡು ಕಳ್ದೋಗ್ಬಿಡ್ತು ಕಂಡ್ರಲ್ಲ, ಅದೆಲ್ಲೋಯ್ತು ಅಂತ ಹುಡುಕ್ತಿದ್ದೆ. ಏನ ದುಡ್ಡ? ಹ್ಞೂ ಈ ಹುಡುಗರು ತವ ತಗಲಾಕೊಂಡಿದ್ದಿದ್ರೆ ಅಷ್ಟೇಯ ಇಡೀ ಊರಿಗೆ ಡಂಗೂರ ಬಾರಿಸ್ಬಿಟ್ಟಿರೋರು. ಹಂಗೆ ಮೆಲ್ಲಗೆ ಇಲ್ಲಿಂದ ಕಳಿಸ್ಕೊಳಮ್ಮ. ಹುಡ್ಕಿ ಹುಡ್ಕಿ ಸಂದಾಗ ಹುಡ್ಕಿ ಸಿಕ್ಕರೆ ನೀವೇ ಮಾಡಿಕೊಳ್ಳಿ. ಹಾಂ ನೀನೆಲ್ಲ ಇದ್ಯಾ? ಲೈ ನಂಗೆ ಕೆಲಸ ಇಟ್ಕೊಂಡ್ರಲ್ಲ, ಅದ್ಯಾವ್ದು ತೀರಿಸ್ತಾ ಬಂದು ತೋರ್ಸ್ಬಿಟ್ಟು ಹೋಗು. ಅದು ಮನೆಯಾಗೆ ಸ್ನಾನ ಮಾಡುವಾಗ ಕಳೆದೋಗ್ಬಿಡ್ತಕ್ಕಲ್ಲ. ಏನು ಮನ್ಯಾಗ? ಹ್ಞೂ ಅಲ್ಲಿ ಬೆಳಕಿರ್ಲಿಲ್ಲಕ್ಕಲ್ಲ, ಅದಕ್ಕೆ ಇಲ್ಲಿ ಹುಡ್ಕುಮ ಅಂತ ಬಂದೆ. ಸಿಕ್ಕರೆ ನೀವೇ ಮಡಿಕೊಳ್ಳಿ. ಅಶೋಕಣ್ಣ ಫಾರ್ಮ್ ಬಿಲ್ ಮಾಡಿದ್ರಾ? ಹಾಂ ಹೂ ಕಣ್ಣ ಹಾಗೈತೆ. ಏಯ್ ಸೂಪರ್ ಕಣ್ಣು, ಕೊಡಿ ಮೊದಲು ಹೋಗಿ ಕಂಪ್ನಿ ಕೊಟ್ಟು ಬರೋಣ. ಇರ್ಲಿ ಶ್ರೀಧರ, ಒಂದ್ಕಿತ ಅದಕ್ಕೆ ತೋರಿಸಿ ಹೇಳ್ಬಿಟ್ಟು ಹೋಗಮ್ಮ. ಅದಕ್ಕೆ 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 ನೋಡಿದ್ರ ಅಕ್ಕ, ನಿಮ್ಮ ಯಜಮಾನ್ರು ಅವ್ರ ಅತ್ತಿಗೆಗೆ ಹೇಳ್ದೆ ಹೋಗೋದೇ ಇಲ್ವಂತೆ. ಮಾಡ್ತಿರೋದು ಕೋಳಿ ಬಿಸ್ನೆಸ್ಸು, ಆದರೆ ಕೋಟ್ಯಾಧಿಪತಿ ಅನ್ನೋ ಹಾಗೆ ಬಿಲ್ಡಪ್ ಕೊಡ್ತಾರೆ. ಅದಕ್ಕೆ ಹೇಳಿ ಅಶೋಕ್ ಅವರೇ. ಅದಕ್ಕೆ ಬಿಸ್ನೆಸ್ ಫಾರ್ಮ್ ಎಲ್ಲ ಫಿಲಪ್ ಮಾಡಿದ್ದೀನಿ. ಇದನ್ನು ಕೊಟ್ಟರೆ ಮೆಂಬರ್ಶಿಪ್ ಸರ್ಟಿಫಿಕೇಟ್ ಕೊಡ್ತಾರೆ. ಅದಾದಮೇಲೆ ಬಿಸ್ನೆಸ್ ಶುರುವಾಗತ್ತೆ. ಅದಕ್ಕೆ ತುಂಬ ಖುಷಿ ಆಗ್ತಿದೆ ಅಶೋಕ್ ಅವರೇ. ನೀವು ಇಷ್ಟಪಟ್ಟು ಮಾಡ್ತಿರೋ ಕೆಲಸಕ್ಕೆ ಒಳ್ಳೆಯದಾಗಲಿ. ಎಲ್ಲಿ ಫೈಲ್ ಕೊಡಿ, ಅದೇನು ಫಾರ್ಮ್ ನೋಡೋಣ. ಅಶೋಕಣ್ಣ ಈಗಲೇ ಟೈಮ್ ಆಗ್ತೈತೆ. ಅಮ್ಮೋರೆ, ಇದು ನಾರ್ಮಲ್ ಡೀಟೇಲ್ಸ್ ಫೈಲ್ ಅಷ್ಟೇ. ಇದನ್ನು ಬಿರ್ನೆ ಕಂಪ್ನಿಗೆ ಹೋಗಿ ಕೊಟ್ಟು ಬರಬೇಕು. ಸರ್ಟಿಫಿಕೇಟ್ ಬಂದಮೇಲೆ ಚೆಕ್ ಮಾಡಿದ್ರೆ ಆಯಿತು. ಏನು ಅಶೋಕಣ್ಣ? ಹಾಗಂತ್ಯಾ? ಸರಿ, ಅದಕ್ಕೆ ಹೋಗ್ಬಿಟ್ಟು ಬರೋದು. ಅದಕ್ಕೆ ಸರಿ, ಹೋಗಿ ಬನ್ನಿ, ಒಳ್ಳೆಯದಾಗಲಿ. ಥ್ಯಾಂಕ್ಸ್. ಅದಕ್ಕೆ ಲೇ ಒಸಿ ಕೊಡ್ಲಾ? ಒಂದು ನಿಮಿಷ.
ತಾಯಿ ಸೆಂಟಿಮೆಂಟ್ ಬೇರೆ. ಈ ಡ್ರಾಮಾಗೇನು ಕಡಿಮೆ ಇಲ್ಲ. ಅಮ್ಮರೇ ಬರ್ತೀನಿ. ಸರಿ. ಅದಕ್ಕೆ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಹೋಗಿ ಬನ್ನಿ. ಇವ್ರು ಹೋಯ್ತಾರೋ ಸ್ಪೀಡ್ ನೋಡಿದ್ರೆ ಯಾವುದೋ ವ್ಯವಹಾರ ಶುರು ಮಾಡಿ ದೊಡ್ಡ ಕೋಟ್ಯಾಧೀಶ್ವರ ಆಯ್ತಾರೋ ಏನೋ. ಆಯ್ತಾರೆ. ದುಡ್ಡು ಕುಡ್ದು ಕರ್ಗೋಗೋವರೆಗೂ ಅಷ್ಟೆ. ಬಾ, ಹೊರಗಡೆ ಅದೇನು ಮಾತಾಡ್ತಾರೋ ನೋಡೋಣ. ಶ್ರೀಧರ, ಬಿರ್ನೆ ಹೋಗಿ ಇದನ್ನ ಕೊಟ್ಟು ಸರ್ಟಿಫಿಕೇಟ್ ತಗೊಂಬಂದು ಬಿಡಬೇಕು. ಹಾಂ, ಸರಿನಾ? ಇವತ್ತೇ ಎಲ್ಲ ಕೆಲಸ ಆಗಬೇಕು. ಬಿರ್ನೆ ನಡಿ. ಹಾಂ, ಇವನೇನಾದರೂ ಬಂದರೆ ಕೆಲಸ ಕೆಟ್ಟೋಗುತ್ತಲ್ಲ, ಏನು ಮಾಡೋದು? ಲೇ, ಏನೆಲ್ಲ ಯೋಚನೆ ಮಾಡ್ತಿದ್ಯಾ? ಅಣ್ಣ, ನೀವು ಯಾಕೆ ಕಂಪ್ನಿ ಕಡೆ ಬರ್ತೀರಾ? ಕೊಡಿ, ನಾನು ಎಲ್ಲ ರೆಡಿ ಮಾಡಿಸ್ಕೊ ಬರ್ತೀನಿ. ಲೇ, ನನ್ನ ಕೆಲ್ಸಕ್ಕೆ ನಾನೇ ಬರ್ದಿದ್ರದ ಹೇಗ್ಲಾ? ನಡಿ, ಪರವಾಗಿಲ್ಲ. ಹಂಗಲ್ಲ ಕಣ್ಣು, ಈಗ ಕಂಪ್ನಿಗಳಿಗೆ ಯಾವ ಯಜಮಾನ್ರು ಬರೋದಿಲ್ಲ, ಎಲ್ಲ ಅವ್ರ ಆಳುಗಳನ್ನೇ ಕಳಿಸ್ತಾರೆ. ಓನರ್ಗಳೇ ಕಂಪ್ನಿಗಳಿಗೆ ಬಂದರೆ ಅವ್ರಿಗೇನಣ್ಣ ಮರ್ಯಾದೆ ಇರುತ್ತೆ? ಅದು ಅಲ್ಲದೆ ಈ ಬಿಸ್ನೆಸ್ಗೆ ಬಂಡವಾಳ ಹಾಕಿರೋ ಯಜಮಾನಣ್ಣ ನೀವು. ನಾವು ನಿಮ್ಮ ಕೆಳಗಡೆ ಕೆಲಸ ಮಾಡೋರು. ಲೇ, ಹಂಗೇನಿಲ್ಲ ಕಣ್ಲ. ನಾವು ನಮ್ಮ ತಾಯಿ ಸತ್ತೋಗ್ಲು ಹಂಗೆಯಾ. ನೀವು ಆರಾಮಾಗಿ ನಿಮ್ಮ ಫ್ರೆಂಡ್ಸ್ ಜೊತೆ ಇರಿ, ನಾನೇ ಕಂಪ್ನಿಗೆ ಹೋಗಿ ಎಲ್ಲ ಕೆಲಸ ಮುಗಿಸ್ಕೊ ಬರ್ತೀನಿ. ಹಂಗಂತೀಯ? ಹ್ಞೂ ಅಣ್ಣ, ನೀವು ರಾಜ್ನಂಗೆ ಇರಿ. ಸರಿ ಕಲ್ಲ, ನೀ ಹೇಳ್ದಾಗೆ ಆಗಲಿ. ತಗ. ಸರಿ ಕಣ್ಣು, ಎಲ್ಲ ಕೆಲಸ ಮುಗಿದ್ಮೇಲೆ ನಾನೇ ನಿಮ್ಗೆ ಫೋನ್ ಮಾಡ್ತೀನಿ. ಸರಿ, ಫೋನ್ ಮಾಡುವ. ಅರೆಪಿ, ನಾನು ಶ್ರೀಧರ ಮಾತಾಡ್ತಿರೋದು. ಅದೇ ಒಂದು ಪ್ರಿಂಟ್ ಹೇಳಿದ್ನಲ್ಲ, ತೆಗ್ದಿದ್ಯಾ? ಹಾಂ, ಅದೇ ಒಂಚೂರು ಮಿಸ್ಟೇಕ್ ಇರೋದು ಬೇಡಪ್ಪ ಅದರಲ್ಲಿ. ಏನಿಲ್ಲ ಕಲ, ಯಾರೋ ಒಬ್ಬ ಬಕ್ರ ಒಂದು ಬಿಸ್ನೆಸ್ ಮಾಡ್ತಾಯಿದ್ದೀನಿ, ಸಹಾಯ ಮಾಡೋಂತ ಕೇಳ್ಕೊಂಬಂದಿದ್ದಾರೆ. ದೊಡ್ಡ ಕುಳಕಲ, ಕೈ ತುಂಬ ಕಾಸು. ಪ್ಲ್ಯಾನ್ ಮಾಡಿ ಹೊಡೆದ್ರೆ 1 ವರ್ಷದಲ್ಲೇ ಸೆಟ್ಲ್ ಆಗ್ಬಿಡ್ಬೋದು. ಹಾಂ, ಅದೆಲ್ಲ ಇದು ಹೇಳೋಕ್ಕಾಗಲ್ಲ. ಸರಿ, ನೀವು ಪ್ರಿಂಟ್ ಮಾಡಿ ಇಟ್ಟಿರು, ನಾನು ಬಂದು ತಗೋತೀನಿ. ಹಾಂ. ಎಲ್ಲೇ ಹೋದ್ರು ಯಾರ ಒಬ್ರು ಗೊತ್ತಿರೋರು ಇದ್ದೇ ಇರ್ತಾರಲ್ಲ, ಏನು ಮಾಡೋದು? ಹಾಂ, ಇಲ್ಲೊಂದು ಜಾಗ ಐತೆ, ಅಲ್ಲಿ ಹೋಗ್ಬಿಟ್ಟು ತಾಲಿ ಮಾಡೋಮ್ಮ. ಅಣ್ಣ, ರಮಣ, ಲೈ, ಯಾವಲ್ಲ ಅವನು?